ಎಸ್, ತಾಲೂಕು ಆಡಳಿತ ವತಿಯಿಂದ ಇದೇ ನವೆಂಬರ್ 8ರಂದು ಕನಕ ಜಯಂತಿ ಆಚರಿಸಲಾಗ್ತಾ ಇದ್ದು, ಸಿಎಂ ಸಿದ್ದರಾಮಯ್ಯನವರು ನಿಗದಿ ಮಾಡಿದ ದಿನಾಂಕದಂದು ಇನ್ನಷ್ಟು ಅದ್ದೂರಿ ಆಚರಣೆ ಮಾಡುವುದಾಗಿ ಕುರುಬ ಸಮಾಜದ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಮೋಹನ್ ಸೇರಿದಂತೆ ಇನ್ನಿತರರು ತಿಳಿಸಿದ್ರು. ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 538ನೇ ಕನಕ ಜಯಂತಿಯನ್ನ ಆಚರಣೆಯನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಲಾಗುವುದು. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಅವರು ನಿಗದಿ ಮಾಡಿದ ದಿನಾಂಕದಂದು ಮತ್ತೊಮ್ಮೆ ಕನಕ ಜಯಂತಿಯನ್ನು ಇನ್ನಷ್ಟು ಸಂಭ್ರಮ ಸಡಗರದಿಂದ ಆಚರಿಸಲಿದ್ದೇವೆ. ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್. ಸಿ. ಮಹದೇವಪ್ಪ, ಸಂಸದರಾದ ಸುನಿಲ್ ಬೋಸ್, ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ನಾರಾಯಣ್, ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದು, ತಾಲೂಕಿನ ಕುರುಬ ಸಮುದಾಯದ ಬಾಂಧವರು ಹಾಗೂ ಇತರೆ ಸಮುದಾಯಗಳ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಕುರುಬ ಸಂಘದ ತಾಲೂಕು ಮಾಜಿ ಅಧ್ಯಕ್ಷ ಕೆಂಪಣ್ಣ, ಜಯಂತಿ ಸಮಿತಿ ಮಾಜಿ ಅಧ್ಯಕ್ಷ ಕುರಿಯುಂಡಿ ರಾಜು, ಪಂಚಾಯಿತಿ ಮಾಜಿ ಅಧ್ಯಕ್ಷ ಕುಳ್ಳಯ್ಯ, ನಗರಸಭಾ ಸದಸ್ಯರಾದ ಎಸ್. ಗಂಗಾಧರ್, ಮೋಹನ್ ಕುಮಾರ್, ಜಯಚಂದ್ರ, ಕೃಷ್ಣ, ಸಿದ್ದರಾಜು, ಲಿಂಗರಾಜು, ಮರಿಗೌಡರು, ಪ್ರದೀಪ್ ಕುಮಾರ್, ರಾಮು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಂಜನಗೂಡು ತಾಲೂಕು ಕನಕ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್. ಸಿ. ಮಹದೇವಪ್ಪ ಅವರು, ನಮ್ಮ ಸ್ಥಳೀಯ ಶಾಸಕರಾದ ದರ್ಶನ್ ಅವರು ಮತ್ತು ನಮ್ಮ ಸಂಸದರಾದ ಸುನಿಲ್ ಬೋಸ್ ಅವರು, ಇವರೆಲ್ಲರೂ ಕೂಡಿ ಈ ಬಾರಿ ಕನಕ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಮೋಹನ್ ಕುಮಾರ್ ಅವರನ್ನು ಆಯ್ಕೆ ಮಾಡಿ ಅಂತ ಹೇಳಿ ಅವರ ಆದೇಶದ ಮೇರೆಗೆ, ನಮ್ಮ ಸಮಾಜದ ಮುಖಂಡರ ಆದೇಶದ ಮೇರೆಗೆ ನಾವು ಈ ಸಾರಿ ಕನಕ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ 8ನೇ ತಾರೀಕು ಕನಕ ಜಯಂತ್ಯೋತ್ಸವ ಸಮಿತಿ ಸರ್ಕಾರದ ಇದರಲ್ಲಿ ತಹಸೀಲ್ದಾರ ಕಚೇರಿಯಲ್ಲಿ ಸರಳವಾಗಿ ಮಾಡಿ ಮುಂದೊಂದು ದಿನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವತ್ತು ಡೇಟ್ ಕೊಡ್ತಾರೆ, ಅವರ ದಿನಾಂಕ ನಿಗದಿ ಮಾಡ್ತಾರೆ. ಅವರ ದಿನಾಂಕ ನಿಗದಿ ಮಾಡಿದ ದಿನ ನಂಜನಗೂಡು ತಾಲೂಕಿನಲ್ಲಿ ಅದ್ದೂರಿಯಾಗಿ ಕನಕ ಜಯಂತಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ಬಾರಿ ಮೊದಲಿಗಿಂತ ವಿಭಿನ್ನವಾಗಿ ಪ್ರತಿ ಹೋಬಳಿಯ ಎಲ್ಲ ಉತ್ಸಾಹಿ ಯುವಕರು, ಎಲ್ಲ ಉತ್ಸಾಹಿ ಯುವಕರನ್ನು ಪ್ರತಿ ಊರಿಗೂ ಯಾರ್ಯಾರು ವಾಲಂಟರಿಯಾಗಿ ಅವರಿಗೆ ಬಂದು ನಾನು ಬಂದು ನಾವು ಜಯಂತಿ ಮಾಡ್ತೀವಿ ಅಂತ ಹೇಳಿದ್ರೆ ಅಂತವರು 48 ಜನ ಸದಸ್ಯರುಗಳನ್ನ ಮತ್ತು ಹಿರಿಯ ಮುಖಂಡರುಗಳನ್ನ ಎಲ್ಲ ನಮ್ಮ ಸಮಾಜ ಆಯ್ಕೆ ಮಾಡಿದೆ. ಪ್ರತಿಯೊಂದು ಹೋಬಳಿಗೂ ಅವರದೇ ಆದಂತಹ ಹೋಬಳಿಯಲ್ಲಿ ಅವರದೇ ಆದಂತಹ ಜವಾಬ್ದಾರಿ ಕೊಟ್ಟು ಸಹಕಾರ ಮಾಡಿ ಅದ್ದೂರಿಯಾಗಿ ಈ ಸಲ ಅತಿ ಹೆಚ್ಚು ಜನಸಂಖ್ಯೆ ಸೇರಿ ವಿಭಿನ್ನ ರೀತಿಯಲ್ಲಿ ಇಂದು ಎಂದು ಐದನೇ ರೀತಿಯಲ್ಲಿ ವಿಭಿನ್ನವಾಗಿ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಾರಿ ತೀರ್ಮಾನ ಮಾಡಿದ್ದೇವೆ. ದಯವಿಟ್ಟು ನಮ್ಮ ಸಮಾಜದ ಬಂಧುಗಳು ಮತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ನಾವು ದಿನಾಂಕ ನಿಗದಿ ಮಾಡಿದಂತ ಇದರಲ್ಲಿ ಪ್ರತಿಯೊಂದು ಹಳ್ಳಿಗೂ ಬಂದು ಪ್ರತಿಯೊಂದು ಗ್ರಾಮದ ಜನಾಂಗದ ಮುಖಂಡರು ಮತ್ತು ಎಲ್ಲರಿಗೂ ಆಹ್ವಾನ ಕೊಡ್ತೇವೆ. ಆಹ್ವಾನ ಕೊಟ್ಟು ಪ್ರತಿಯೊಬ್ಬರ ಸಲಹೆ ಸೂಚನೆ ಮೇರೆಗೆ ಕಾರ್ಯಕ್ರಮದ ರೂಪುರೇಷೆಗಳನ್ನ ನಾವು ಮುಂದೆ ಮಾಡ್ತೇವೆ. ದಯವಿಟ್ಟು ನಮಗೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾರೆ. ಸಮಾಜದ ಗಣ್ಯರೆಲ್ಲರೂ ಸರಳವಾಗಿ ನಡೆಯುತ್ತಿದ್ದಂತ 8ನೇ ತಾರೀಕು ಆಗಮಿಸಬೇಕು ಅಂತ ಕೋರುತ್ತಾ, ಹಾಗೂ ಮುಂದೆ ಅದ್ದೂರಿಯಾಗಿ ನಾವು ಕಳೆದ ವರ್ಷ ನಮ್ಮದು ಚುನಾವಣೆ ಕುರುಬ ಸಂಘ ಚುನಾವಣೆ ಇರೋದ್ರಿಂದ ಚುನಾವಣೆ ಮಾಡ್ಬಿಟ್ಟು ಜಯಂತಿ ಮಾಡೋಣ ಅಂತ ಸರಳವಾಗಿ ಆಚರಿಸಿದ್ರು ಕಳೆದ ಸಾರಿನೂ. ಈಗೂ ಅದು ಅನಿವಾರ್ಯ ಕಾರಣಗಳಿಂದ ಚುನಾವಣಾಧಿಕಾರಿಗಳು ತಾನು ಬದಲಾವಣೆ ಆಗಿರೋದ್ರಿಂದ ನಾವು ಇನ್ನೂ ಡಿಲೇ ಮಾಡಬೇಕು ಅಂತ ನಮ್ಮ ಸಮಾಜದ ಬಂಧುಗಳು ಕೆಲವರು ಜಯಂತಿ ಮಾಡಲೇಬೇಕು ಅಂತ ನಮ್ಮ ಸರ್ವಸದಸ್ಯ ಸಭೆಯಲ್ಲಿ 25ನೇ ತಾರೀಕು ಕಳೆದ ಭಾನುವಾರ ತೀರ್ಮಾನ ಮಾಡಿದ್ದು ಶನಿವಾರ. ಅದರ ಪ್ರಕಾರ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಖಜಾಂಚಿಗಳು, ಕಾರ್ಯದರ್ಶಿಗಳನ್ನ ನೇಮಕ ಮಾಡಿಕೊಂಡು ಈ ಜಯಂತ್ಯೋತ್ಸವದ ಅದ್ದೂರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಕರೆಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್. ಸಿ. ಮಹದೇವಪ್ಪನವರನ್ನು ಆಹ್ವಾನ ನೀಡಿ ನಮ್ಮ ತಾಲೂಕಿನ
ನಂಜನಗೂಡು ತಾಲೂಕಿನ ಶಾಸಕರಾದಂತಹ ಧ್ರುವನಾರಾಯಣ ಅವರ ದರ್ಶನ್ ಧ್ರುವನಾರಾಯಣ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೂ ಯುವ ಪರಿಸ್ಥಿತಿ 25ನೇ ತಾರೀಕು ನಮ್ಮ ಕನಕದಾಸ ವಿದ್ಯಾರ್ಥಿ ನಿಲಯದಲ್ಲಿ ಸಭೆ ಸೇರಿ ಆ ಸಭೆಯಲ್ಲಿ ಹೋಬಳಿಯವರು ನಾವು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಆ ಎಲ್ಲ ಪ್ರತಿನಿಧಿಗಳಲ್ಲಿ ಒಬ್ಬರ ಅಧ್ಯಕ್ಷರಾಗಿ ನಮ್ಮ ತಾಲೂಕುಗಳ ಟಿ.ಎಂ. ಮೋಹನ್ ಕುಮಾರ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಇವರು ಆ ಜವಾಬ್ದಾರಿಯನ್ನು ಹೊಂದಿಕೊಂಡು ಎಲ್ಲ 5 ಹೋಬಳಿಗಳು ಪಟ್ಟಣ ಪ್ರದೇಶದಲ್ಲಿ ಸೇರಿ ಎಲ್ಲರನ್ನೂ ಕೂಡ ಒಕ್ಕೂಟದಿಂದ ಕರ್ಕೊಂಡು ಹೋಗಿ ನಮ್ಮ ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದಂತಹ ಪ್ರಶಾಂತ್ ಧ್ರುವನಾರಾಯಣ ಅವರ ಅಂಗಕ್ಕೆ ತಂದು ಮತ್ತು ಅವರ ಒಪ್ಪಿಗೆನ ಮಾಡ್ತಾರೆ. ನಂತರ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತು ಈ ಭಾಗದ ಸಂಸದರಾದಂತಹ ಸುನೀಲ್ ಗೌಡ್ ಅವರು, ಉಸ್ತುವಾರಿ ಸಚಿವರಾದಂತಹ ಮಾಧವಪ್ಪ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಅಂಗಕ್ಕೆ ತಂದು ಈ ಸಾಹಿತ್ಯ ಉತ್ಸವವನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾನ್ಯ ಸಂಸದರ ಒಂದು ಸಮಾರಂಭದಲ್ಲಿ ಅಪೂರ್ವ ಆಚರಣೆ ಮಾಡಬೇಕು. ಈ ಎಲ್ಲ ವಿಚಾರಗಳನ್ನು ನಮ್ಮ ಹಂಗಾಮಿ ಅಧ್ಯಕ್ಷರಾದ ಕೆಂಪಣ್ಣವರು ಮತ್ತೆ ಸಮಾಜ ನಿಧಿ ಮುಖಂಡರಾದ ಗುಳೇಗೌಡರು ಎಲ್ಲ ಹೇಳಿದ್ದಾರೆ. ಈಗ ಮೋಹನ್ ಅವರನ್ನ ಈ ಬಾರಿಯ ಕನಕ ಜಯಂತ್ಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷರಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಆದೇಶದ ಮೇರೆಗೆ ನಾವು ಆಯ್ಕೆ ಮಾಡ್ತೀವಿ. ಇದು ಸಂಪೂರ್ಣ ವಿಚಾರ ಅವ್ರಿಗೆ ಹೋಗಿರ್ತದೆ ಮತ್ತು ಅವರೇ ಇದನ್ನ ಫೈನಲ್ ಕೂಡ ಮಾಡಿದ್ದಾರೆ, ಯೋಚನೆ ಮಾಡಿ ಅವ್ರು ಮುಂದೆ ಒಬ್ಬೊಬ್ರು ನಮ್ಮಲ್ಲಿ ಏನೋ ಒಂದು ನಿಯಮ ಆಗಿಂದ ಮಾಡ್ಕೊಂಡು ಬರ್ತಾ ಇದ್ರೆ ಪ್ರತಿ ಬಾರಿ ಜಯಂತಿಗಳನ್ನ ಮಾಡ್ಬೇಕಾದ್ರೆ ಒಬ್ಬೊಬ್ಬರಿಗೆ ಅವಕಾಶಗಳನ್ನ ಕೊಟ್ಟು ಸಮಾಜದಲ್ಲಿ ಮುಂದೆ ಮುಟ್ಟಿಸ್ಕೊಳ್ಳಕ್ಕೆ ಅಥವಾ ಸಮಾಜದ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಮತ್ತೆ ಸಮಾಜದಲ್ಲಿ ಕೆಲವು ಕಟ್ಟಕಡೆಯ ವ್ಯಕ್ತಿಗಳು ಸ್ವಲ್ಪ ಅವ್ರಿಗೆ ಕೆಲಸ ಮಾಡಲಿ ಗುರುತಿಸ್ಕೊಂಡು ಹೊರಗಡೆ ಬರಲಿ ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಪ್ರತಿ ಬಾರಿ ಒಬ್ಬೊಬ್ಬರು ಅಧ್ಯಕ್ಷನ ಜವಾಬ್ದಾರಿ ವಹಿಸಿ ಮಾಡ್ತೀವಿ. ಮೊದಲಿಗೆ ಇದೆಲ್ಲ ಮುಂದೆ ಬೇರೆಯವ್ರು ಮಾಡ್ತೀವಿ. ಅದು ಈ ಬಾರಿ ಈಗ ನಾವೆಲ್ಲ ತೀರ್ಮಾನ ಮಾಡಿ ಈ ಸಲ ಸಲ ಟಿ ಶರ್ಟ್ಗಳೆಲ್ಲ ವಿತರಣೆ ಮಾಡಿ ಅಂದ್ರೆ ಈ ಕನಕದಾಸರ ಪಾದಗಳ ಬರಹೇರ ಅಂತ ಟಿ ಶರ್ಟ್ ದಾಸರ ಬಗ್ಗೆ ಎಲ್ಲ ಹಳ್ಳಿಗಳಲ್ಲೂ ಅದು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅದೊಂದು ಹೊಸದಾಗಿ ಈ ಸಲ ನಾವು ವಿಶೇಷವಾಗಿ